ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಉತ್ತರ ಕನ್ನಡದ ಅರಬೈಲ್ ಘಾಟ್ನಲ್ಲಿ ಇತ್ತೀಚೆಗೆ ಒಂದು ಕಾರಿಗೆ ಬೆಂಕಿ ಬಿದ್ದು ಅದರೊಳಗೆ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದ ಸುದ್ದಿ ಬಂದಿತ್ತು. ಆರಂಭದಲ್ಲಿ ಇದೊಂದು ಆಕ್ಸಿಡೆಂಟ್ ಕೇಸ್ ಆಗಿರಬಹುದು ಅಂತ ಅಂದ್ಕೊಳ್ಳಾಗಿತ್ತು. ಆದರೆ ಈಗ ಪೊಲೀಸ್ ತನಿಖೆಯಲ್ಲಿ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನೋದು ಕನ್ಫರ್ಮ್ ಆಗಿದೆ. ಬೆಳಗಾವಿ ಮೂಲದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನನ್ನು ಆತನ ಅಸೋಸಿಯೇಟ್ಗಳೇ ಕೊಲೆ ಮಾಡಿ ಸುಟ್ಟಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳಿಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಹಾಗಾದರೆ ಏನಿದು ಕೇಸು, ಕೊಲೆಯಾದ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ಕೊಲೆ ಯಾಕೆ ನಡೀತು ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಏಪ್ರಿಲ್ 8ನೇ ತಾರೀಕು ಅರಬೈಲ್ ಘಟ್ಟದ ನ್ಯಾಷನಲ್ ಹೈವೇದಲ್ಲಿ ಕಾರು ಸುಟ್ಟೋದ ಘಟನೆ ನಡೆದಿತ್ತು. ಮೊದಲಿಗೆ ಇದನ್ನು ಆಕ್ಸಿಡೆಂಟ್ನಿಂದ ಆಗಿರಬಹುದು ಅಂತ ಅಂದ್ಕೊಳ್ಳಾಗಿತ್ತು. ಆದರೆ ಈಗ ಈ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಈಗ ಕಾರ್ನಲ್ಲಿ ಸುಟ್ಟು ಸತ್ತೋಗಿರೋ ವ್ಯಕ್ತಿಯನ್ನ ನಿತೀಶ್ ಡಾಪಳೆ ಅಂತ ಗುರುತಿಸಲಾಗಿದೆ. ಬೆಳಗಾವಿ ಮೂಲದವನು. ಇವನ ಹಿಸ್ಟರಿ ಕೇಳಿದರೆ ನೀವು ಶಾಕ್ ಹೋಗೋದು ಪಕ್ಕ. ಯಾಕಂದರೆ ಸುಮಾರು 50ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಲ್ಲಿ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಆರೋಪಿ ಇವನು. ಇವನನ್ನು ಹುಬ್ಬಳ್ಳಿಯಲ್ಲಿ ಇವನ ಅಸೋಸಿಯೇಟ್ಗಳೇ ಕೊಲೆ ಮಾಡಿರೋದು ಕನ್ಫರ್ಮ್ ಆಗಿದೆ. ಕೊಲೆ ಮಾಡಿದ ನಂತರ ನಿತೀಶ್ ಡಾಪಲೆ ಡೆಡ್ ಬಾಡಿಯನ್ನು ಕಾರ್ನಲ್ಲಿ ಹಾಕ್ಕೊಂಡು ಅರಬೈಲ್ ಘಾಟ್ಗೆ ತಗೊಂಡು ಬಂದು ಅಲ್ಲಿ ಸಾಕ್ಷ್ಯ ನಾಶ ಮಾಡಬೇಕು ಅನ್ನೋ ಸಲುವಾಗಿ ಕಾರಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಈ ಮರ್ಡರ್ ಕೇಸ್ನಲ್ಲಿ ಒಟ್ಟು 6 ಮಂದಿಯ ಹೆಸರುಗಳು ಕೇಳಿ ಬಂದಿದ್ದಾವೆ. ಈಗಾಗಲೇ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ನಯೀಮ್ ಮೌಲಾ, ದಾದಾಪೀರ್ ಮತ್ತು ಸೋಯಬ್ ಅಂತ ಗುರುತಿಸಲಾಗಿದೆ. ಇವರೆಲ್ಲ ಹುಬ್ಬಳ್ಳಿ ಮೂಲದವರು. ಇನ್ನುಳಿದ 3 ಆರೋಪಿಗಳಿಗೋಸ್ಕರ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಈ ಕೇಸು ಯಲ್ಲಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಮುಂದಿನ ತನಿಖೆ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.